कृष्णं नारायणं वन्दे कृष्णं नारायणं वन्दे कृष्णं वन्दे व्रजप्रियं कृष्णं वन्दे व्रजप्रियं कृष्णं द्वैपायनं वन्दे कृष्णं वैपायनं वन्दे कृष्णं वन्दे पृथासुतं कृष्णं वन्दे कृतासुतं. ನಾವು ಕಡೆಯ ಹಂತಕ್ಕೆ ಬಂದಿದ್ದೀವಿ ಭಾಗವತದಲ್ಲಿ. ಉದ್ಧವ ಗೀತೆಯನ್ನು ನಾವು ಹೋದ ವಾರದಲ್ಲಿ ಅಂದರೆ ಹಿಂದಿನ ಇದರಲ್ಲಿ ಕೇಳಿಸ್ಕೊಂಡ್ವಿ. ಉದ್ಧವ ಗೀತೆಯಲ್ಲಿ ಉದ್ಧವ ಹೇಳ್ತಾನೆ, ಕೃಷ್ಣ ನಿನ್ನ ನಿರ್ಗಮನ ಆಗತ್ತೆ, ನಾನು ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ. ಕೃಷ್ಣ ಹೇಳ್ತಾನೆ, ನೀನು ಬರೋ ಹಾಗಿಲ್ಲ, ನೀನು ಇಲ್ಲೇ ಇರಬೇಕು, ಈ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತಿಲ್ಲ. ಆಗ ಉದ್ಧವ ಪ್ರಶ್ನೆ, ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಬರುವಂಥ ಪ್ರಶ್ನೆಯನ್ನು ಕೃಷ್ಣನಿಗೆ ಕೇಳ್ತಾನೆ. ಆಗ ಕೃಷ್ಣ ಒಂದೊಂದು ಪ್ರಶ್ನೆಯನ್ನು ಉತ್ತರಿಸ್ತಾ ಬರ್ತಾನೆ. ಭಕ್ತಿ ಅಂದರೆ ಏನು, ಹೇಗೆ ನಾನು ಭಕ್ತಿ ಮಾಡಬೇಕು, ಆಮೇಲೆ ಈ ಸಮಾಜದಲ್ಲಿ ಏನೇನಾಗತ್ತೆ, ಇದೆಲ್ಲ ಅಂದರೆ ಕರ್ಮಯೋಗ, ನಮ್ಮ ಕೆಲಸ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಾವು ಹೋದ ವಾರದಲ್ಲಿ ಕೇಳಿದ್ದೀವಿ. ಇದೆಲ್ಲ ಆಗಿ ಈಗ ಉದ್ಧವನಿಗೆ ತುಂಬ ಬೇಸರ ಆಗಿರುತ್ತೆ, ಕೃಷ್ಣ ನೀನು ಹೋಗ್ತೀಯಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ನೋಡು ಇದು ಜಗತ್ತ ನಿಯಮ, ನಾನು ಹೋಗಲೇಬೇಕು, ನಾನು ಇಲ್ಲಿಗೆ ಬರೋ ಅಷ್ಟು ದಿವಸ ಕಲಿಯುಗ ಇಲ್ಲಿ ಪ್ರವೇಶವಾಗೋದಕ್ಕೆ ಸಾಧ್ಯ ಆಗಲ್ಲ, ಈಗ ಕಲಿಯುಗ ಪ್ರಾರಂಭವಾಗಿದೆ, ನಾನು ಹೋಗಲೇಬೇಕು ಅಂತೆಲ್ಲ ಹೇಳ್ತಾನೆ. ಹೀಗೆ ಹೇಳಿ ಉದ್ಧವ ಜಾಗವನ್ನು ಬಿಟ್ಟು ಅವನು ಬೇಸರದಲ್ಲೇ ಹೋಗ್ತಾನೆ. ಕೃಷ್ಣ ಈಗ ಯಾದವ ಕುಲ ಎಲ್ಲ ನಾಶ ಆಗಿದೆ, ಎಲ್ಲರೂ ಒಬ್ರಿಗೊಬ್ರು ಹೊರಡ್ಕೊಂಡು ಎಲ್ಲ ಸತ್ತಿದ್ದಾರೆ. ಬಲರಾಮ ಕೂಡ ಆದಿಶೇಷನಾಗಿ ಹೋಗಿದ್ದಾನೆ. ಈಗ ಕೃಷ್ಣ ಏನು ಮಾಡ್ತಾನೆ, ಒಂದು ಕಾಡೊಳಗೆ ಹೋಗಿ ಅಲ್ಲಿ ಅವನು ಧ್ಯಾನ ಅವಸ್ಥೆಯಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋತಾನೆ. ಅವನ ಪಾದ ಏನಾಗುತ್ತೆ, ಕೆಂಪು ಪಾದ, ಅವನು ಕೆಂಪು ಪಾದ, ಮತ್ತು ಅದು ದೂರದಿಂದ ನೋಡಿದ್ರೆ ಒಂದು ಪಕ್ಷಿಯ ಮೂಗಿನ ಹಾಗೆ ಕಾಣಿಸ್ತಾ ಇರ್ತದೆ ಅವನ ಪಾದ. ಒಬ್ಬ ಬೇಟೆಗಾರ ಅಲ್ಲಿಗೆ ಬಂದಿರ್ತಾನೆ ಕಾಡಿಗೆ, ಅವನು ಬೇಟೆಯಾಡೋದಕ್ಕೆ ಬಂದಿರೋದು ಆ ಪಾದವನ್ನು ದೂರದಿಂದ ನೋಡ್ತಾ ಇರುತ್ತೆ. ಅದು ಒಂದು ಪಕ್ಷಿಯ ಆಕಾರದಲ್ಲಿ ಕಾಣುತ್ತೆ. ಅವನು ದೂರದಿಂದ ಅವನು ಆ ಬಿಲ್ಲನ್ನು ಬಿಡ್ತಾನೆ. ಅವನಿಗೆ ಅದೇನಾಗತ್ತೆ, ಹೋಗಿ ಕೃಷ್ಣನ ಪಾದಕ್ಕೆ ತಗೊಳುತ್ತೆ. ಜರ ಅನ್ನೋ ಬೇಟೆಗಾರ, ಆ ಜರ ಇದು ಯಾರಿಗೆ ಹೊಡೆದೆ ನಾನು ಅಂತ ಅವನಿಗೆ ಬಾಣ ಬಿಟ್ಟಿದ ಮೇಲೆ ಆ ಸದ್ದು ಬೇರೆ ಥರ ಕೇಳುತ್ತೆ. ಅವನಿಗೆ ಅದು ಕೇಳಿಸಿದಾಗ, ನಾನು ಯಾರಿಗೆ ಬಿಲ್ಲನ್ನು ಬಿಟ್ಟಿದ್ದೀನಿ, ಹೋಗಿ ನೋಡಬೇಕು ಅಂತ ಬಂದು ನೋಡ್ತಾನೆ. ಅಲ್ಲಿ ಕೃಷ್ಣ. ಅವನು ಅಯ್ಯೋ ಎಂಥ ಘೋರ ತಪ್ಪು ಮಾಡಿಬಿಟ್ಟೆ, ಎಂಥ ಘೋರ ಪಾಪ ಆಗೋಯ್ತು ನನ್ನ ಕೈಯಿಂದ, ಕೃಷ್ಣ ನನ್ನನ್ನು ಕ್ಷಮಿಸು ಅಂತೆಲ್ಲ ತುಂಬ ಬೇಡ್ಕೋತಾನೆ. ಆಗ ಕೃಷ್ಣ ಹೇಳ್ತಾನಂತೆ, ನಿನ್ನಿಂದ ಏನೂ ತಪ್ಪಾಗಿಲ್ಲ, ಇದು ನನ್ನ ನಿಯಮನೇ, ಇದು ನಾನೇ ರಚನೆ ಮಾಡಿರೋದು, ನೀನೇ ಹೊಡಿಬೇಕಂತಿತ್ತು, ಅದಕ್ಕೆ ನೀನೇ ಹೊಡೆದಿರೋದು ಅಂತ ಕೃಷ್ಣ ಹೇಳ್ತಾನೆ. ಆಗ ಜನನಿಗೆ ತುಂಬ ಬೇಸರ ಆಗುತ್ತೆ. ಜನನಿಗೆ ಹೇಳ್ತಾನಂತೆ, ನೋಡು ನೀನು ಯೋಚನೆ ಮಾಡಬೇಡ, ನಿನಗೆ ಇದರಿಂದ ಮುಕ್ತಿನೇ ಸಿಗತ್ತೆ ಅಂತ ಹೇಳ್ತಾನೆ. ಜನ ಆಗ ಎಲ್ಲಿಲ್ಲದ ಸಂತೋಷ ಪಡ್ತಾನೆ. ಈಗ ಕೃಷ್ಣ ನರಳ್ತಾ ಇರ್ತಾನೆ. ಆಗ ಅವನ ಸಾರಥಿ ಅಲ್ಲಿಗೆ ಬರ್ತಾನಂತೆ, ಕೃಷ್ಣನ ಸಾರಥಿ. ಅವನಿಗೆ ಅವನು ಏನು ಅಂದರೆ ಅವನಿಗೆ ಕೃಷ್ಣನ ಮೇಲೆ ಅತಿಯಾದ ಪ್ರೀತಿ, ಆಕೂತಿ ಅಂತ ಒಂದು ಹೆಸರು. ಅವನಿಗೆ ತುಂಬ ಪ್ರೀತಿ. ಅವನು ಉದ್ಧವನ ಹಾಗೆ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರತಿ ದಿವಸ ಬೆಳಗ್ಗೆ ಎದ್ದಿದ ತಕ್ಷಣ ಅವನು ನಮಸ್ಕಾರ ಮಾಡಿ ಕಣ್ಣು ಮುಚ್ಕೊಂಡು ಕೃಷ್ಣನ ಪಾದವನ್ನು ನೋಡ್ತಾ ಇದ್ದಾನೆ ಪ್ರತಿ ದಿವಸ. ಅಂದರೆ ಅವನು ಎದ್ದಿದ ತಕ್ಷಣ ದೇವರನ್ನು ನೆನೆಸ್ಕೊಳ್ಳೋ ಬದಲು ಕೃಷ್ಣನ ಪಾದವನ್ನು ನೆನೆಸ್ಕೊಳ್ತಾ ಇದ್ದ. ಅವನ ಕಣ್ಣು ಮುಂದೆ ಆ ಪಾದ ಬರ್ತಾ ಇದ್ದಾನೆ. ಆವತ್ತಿನ ದಿವಸ ಏನಾಗುತ್ತೆ, ಅವನು ಬೆಳಗ್ಗೆ ಎದ್ದು ನಮಸ್ಕಾರ ಮಾಡ್ತಾನೆ, ಅವನಿಗೆ ಕೃಷ್ಣನ ಪಾದ ಅವನ ಕಣ್ಣು ಮುಂದೆ ಬರೋದಿಲ್ಲ. ಯಾಕೆ ಅಂತ ಅವನಿಗೆ ಭಯ ಆಗುತ್ತೆ. ಭಯ ಆಗಿ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋಗ್ತಾನೆ. ಆಗ ಕೃಷ್ಣ ಅಲ್ಲಿ ಕೂತು ಅವನಿಗೆ ಪಾದಕ್ಕೆ ಬಿಲ್ ತಗಲಿರೋದು ಕಾಣುತ್ತೆ. ಅವನು ಯಾವಾಗ ಅವನ ಕೃಷ್ಣನ ರಥವನ್ನು ತಗೊಂಡು ಅಲ್ಲಿಗೆ ಬಂದು ಇಳಿತಾನೆ, ಇಳಿದಿದ ತಕ್ಷಣ ಆ ರಥ ಏನಾಗುತ್ತೆ, ಅದು ದೇವ ಸಂಭೂತವಾದ ರಥ, ಅದು ದೇವಲೋಕಕ್ಕೆ ವಾಪಸ್ ಹೋಗುತ್ತೆ. ಇವನಿಗೆ ಏನಾಯಿತು ಅಂತ ಗೊತ್ತಾಗಲ್ಲ. ಕೃಷ್ಣನ ಹತ್ರ ಬಂದು, ಕೃಷ್ಣ ಏನಿದು, ಏನಾಗಿದೆ, ಏನು ಅಂತ ಕೃಷ್ಣ ಹೇಳ್ತಾನೆ, ನನ್ನ ಅಂತಿಮ ಸಮಯ ಬಂದಿದೆ, ನಾನೀಗ ಹೋಗಬೇಕು. ಅವನು ಹೇಳ್ತಾನಂತೆ, ನಾನು ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ಕೃಷ್ಣ, ನಾನು ಹೇಗೆ ಇರೋದು. ಕೃಷ್ಣ ಹೇಳ್ತಾನಂತೆ, ನೀನು ನನ್ನೊಟ್ಟಿಗೆ ಬರೋ ಆಗಿಲ್ಲ, ನೀನು ಇಲ್ಲಿದ್ದು ಇಡೀ ದ್ವಾರಕದ ಜನರನ್ನು ನೀನು ರಕ್ಷಣೆ ಮಾಡಬೇಕು, ನೋಡ್ಕೋಬೇಕು. ಅರ್ಜುನ ಬಂದು ಕರ್ಕೊಂಡು ಹೋಗಬೇಕು ಹೆಣ್ಮಕ್ಳನ್ನೆಲ್ಲ, ಅದನ್ನೆಲ್ಲ ನೀನು ಹೇಳಿ ಕಳಿಸಿ ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾನೆ. ನೋಡಿ, ರಾಮನ ಅವತಾರಕ್ಕೂ ಕೃಷ್ಣನ ಅವತಾರಕ್ಕೂ ವ್ಯತ್ಯಾಸವೇನು ಅಂತ. ರಾಮನ ಅವತಾರದಲ್ಲಿ ರಾಮ ಯಾವಾಗ ನದಿಯೊಳಗೆ ಹೋಗ್ತಾನೆ, ಆವಾಗ ಯಾರ್ಯಾರು ನನ್ನೊಟ್ಟಿಗೆ ಬರ್ತೀರಾ ಎಲ್ಲರೂ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಮುಕ್ತಿ ಲೋಕಕ್ಕೆ ಕರ್ಕೊಂಡು ಹೋದಂತೆ, ಎಲ್ಲರನ್ನ ಮುಕ್ತಿ ಲೋಕಕ್ಕೆ. ಯಾಕೆ ಅಂದರೆ ಆವಾಗ ಭಕ್ತರು ಯಾರಿದ್ರು
ಅವರು ಪರಿಪಕ್ವವಾದ ಭಕ್ತರು. ಅವ್ರ ಮನಸ್ಸಲ್ಲಿ ಏಕಾಗ್ರತೆ ಇತ್ತು, ಮತ್ತು ರಾಮನಿಗೆ ಅಷ್ಟು ಭಕ್ತಿ ಮಾಡ್ತಾ ಇದ್ರು. ಅದಕ್ಕೆ ಅವರು ಪರಿಪಕ್ವವಾದ ಭಕ್ತರು. ಅದೇ ಈಗ ಅವನು ಯಾರೋ ನನ್ನೊಟ್ಟಿಗೆ ಬರೋದು ಬೇಡ, ನೀವೆಲ್ಲ ಹೋಗಿ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ನೀವೆಲ್ಲ ಇಲ್ಲಿದ್ದು ಭಕ್ತಿ ಮಾಡಬೇಕು ಅಂತ ಅಲ್ಲಿ ಕೃಷ್ಣ ಹೇಳ್ತಾ ಇರೋದು. ಹೀಗೆ ಅವನು ಸಾರಥಿ ಕೃಷ್ಣ ಏನು ಮಾಡೋದೀಗ ಅಂತ, ಇಲ್ಲ ನಾನು ಇಲ್ಲಿಂದ ಹೊರಡ್ತೀನಿ, ನೀನು ಹೋಗು ಅಂತ ಹೇಳಿ. ಅದೇ ಸಮಯಕ್ಕೆ ಅರ್ಜುನನಿಗೆ ಮೆಸೇಜ್ ಹೋಗಿರುತ್ತೆ. ಅರ್ಜುನನು ಅಲ್ಲಿ ಬರ್ತಾನೆ. ಕೃಷ್ಣನ ಪ್ರಾಣ ಹೋಯಿತು ಅಂತ ನಾವೆಲ್ಲ ಅಂದ್ಕೊಳ್ತೀವಿ, ಆದರೆ ಕೃಷ್ಣ ಅವನು ಪರಬ್ರಹ್ಮ. ಅವನು ಪ್ರಾಣವೆಲ್ಲ ತ್ಯಾಗ ಮಾಡಲ್ಲ. ಅವನೇನು ಮಾಡ್ತಾನೆ, ಅವನು ಧ್ಯಾನದಲ್ಲೇ ಅವನ ಏನು ಆತ್ಮ ಜ್ಯೋತಿ ಇದೆ ಅದು ಮೇಲೆ ಹೋಗುತ್ತೆ. ಆಗ ಅವನು ಯಾವಾಗ ಅಲ್ಲಿ ಹೋಗ್ತಾ ಇರುವಾಗ ಅವನ ಥರನೇ ಇನ್ನೊಂದು ಏನು ದೇಹ ಇದೆ ಅದರಲ್ಲಿ ಹೋಗ್ತಾನೆ. ಆ ದೇಹವನ್ನು ಅರ್ಜುನ ಸುಡೋದು, ಬೇರೆ ದೇಹ. ಕೃಷ್ಣ ಯಾರು ನಾವು ನೋಡ್ತೀವಿ ಅದಲ್ಲ. ಈಗಲೂ ಅಷ್ಟೇ, ಅದು ಸೋಮನಾಥ್ ಜಾಗಕ್ಕೆ ಹೋದರೆ ಅಲ್ಲಿ ಹೇಳ್ತಾರಂತೆ, ಇಲ್ಲೇ ಕೃಷ್ಣನನ್ನು ಸುಟ್ಟಿರೋದು ಅಂತ ಹೇಳಿ. ಹಾಗೇಳಿ ಆ ಜಾಗ ಅಲ್ಲಿ ಕೃಷ್ಣ ಅಲ್ಲಿಂದ ಹೋಗ್ತಾನೆ. ಕೃಷ್ಣ ಮೇಲೆ ಬರ್ತಾ ಇರೋದನ್ನು ನೋಡಿ ಬ್ರಹ್ಮ, ಸರಸ್ವತಿ, ಶಿವ, ಪಾರ್ವತಿಯರು ಮತ್ತು ಎಲ್ಲ ದೇವತೆಗಳು ಬಂದು ಕೃಷ್ಣನನ್ನು, ವಿಷ್ಣುವಿನ ವೆಲ್ಕಮ್ ಮಾಡೋದಕ್ಕೆ ಎಲ್ಲರೂ ಬಂದಲ್ಲಿ ಕಾಯ್ತಾ ಇರ್ತಾರಂತೆ. ಪುಷ್ಪವೃಷ್ಟಿ ಆಗುತ್ತೆ. ಈ ಕಡೆ ಅರ್ಜುನ ಕೃಷ್ಣ ಹೋದ ಕೃಷ್ಣನ ದೇಹವನ್ನು ಸುಟ್ಟು ಹಾಕ್ತಾನೆ. ಮತ್ತು ಇಲ್ಲಿ ಬಂದು ದ್ವಾರಕೆಯಲ್ಲಿರುವ ಜನರನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗಬೇಕು. ಯಾಕಂದರೆ ಕೃಷ್ಣ ಹೇಳಿದ್ದಾನೆ, ದ್ವಾರಕೆಯ ಜನರನ್ನು ನೀವು ರಕ್ಷಣೆ ಮಾಡಬೇಕು ಅಂತ. ಹೆಣ್ಮಕ್ಳನ್ನೆಲ್ಲ ಅರ್ಜುನ ಕರ್ಕೊಂಡು ಹೋಗ್ತಾನೆ. ಮತ್ತು ಬೇರೆ ಜನ ಯಾರು ಮಿಕ್ಕಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಆಗ ದೊಡ್ಡ ಪ್ರಳಯ, ಸಮುದ್ರದ ಪ್ರಳಯ ಬಂದು ಇರೋ ಎಲ್ಲ ಜಾಗವನ್ನು ಕೊಚ್ಕೊಂಡು ಹೋಗುತ್ತೆ. ಆದರೆ ಒಂದು ದೇವಸ್ಥಾನವನ್ನು ಬಿಡುತ್ತೆ. ಅದು ಈಗ ನಾವು ಹೇಳೋದು ಬೆಟ್ಟ ದ್ವಾರಕ ಅಂತ. ಬೆಟ್ಟ ದ್ವಾರಕ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ. ಸಮುದ್ರದಲ್ಲಿ ಮಧ್ಯದಲ್ಲಿದೆ ಆ ಬೆಟ್ಟ ದ್ವಾರಕವನ್ನು ಈಗಲೂ ನಾವು ನೋಡ್ಬೋದು ಅಂತ ಹೇಳ್ತಾರೆ. ಈ ರೀತಿ ಈ ಕಥೆಯನ್ನು ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ಶುಕಮುನಿಗಳು ಅಂದರೆ, ಹೀಗೆ ಕೃಷ್ಣನ ನಿರ್ಗಮನ ಆಯಿತು. ಕೃಷ್ಣ ಸತ್ತಿಲ್ಲ, ಅಂದರೆ ಅವನು ದೇವಲೋಕಕ್ಕೆ ಸೇರಿದ, ಅವನು ವಿಷ್ಣು ಲೋಕಕ್ಕೆ ಸೇರಿಕೊಂಡ. ವಿಷ್ಣು ಲೋಕ ಸೇರಿದ ಮೇಲೆ ಇಲ್ಲಿ ಏನಾಯಿತು, ಕಲಿ ಅಲ್ಲಿ ತನಕ ಹೊರಗಡೆ ಫುಲ್ ಬರೋಕ್ಕೆ ಏನೋ ಆಗ್ತಾ ಇರಲಿಲ್ಲ. ಯಾಕಂದರೆ ಕೃಷ್ಣ ಇದ್ದ. ಈಗ ಕಲಿಯ ಆವರಣ ಶುರುವಾಯಿತು. ಕಲಿ ಬಂದು ಏನೇನು ಆಗೋಕ್ಕೆ ಶುರುವಾಗುತ್ತೆ, ಕಲಿಯುಗದಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ವರ್ಣನೆ ಶುಕಮುನಿಗಳು ಹೇಳಿದರು. ಏನು ಹೇಳಿದ್ದಾರೆ ಅಂದರೆ, ಈ ಕಲಿಯ ಮುಂಚೆ ಕೆಲವರು, ಕಲಿ ಬಂದಾಗ ಕೆಲವರು ರಾಜರ ಕಥೆಗಳನ್ನೆಲ್ಲ ಭಾಗವತದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದರಲ್ಲಿ ಒಂದು ರಾಜನ ಕಥೆ ಯಾವುದು ನಾವು ಕೇಳ್ಕೋಬೇಕು ಅಂದರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆನೂ ಅಲ್ಲಿ ಹೇಳಿದ್ದಾರೆ. ಬಿಂದುಸಾರ, ಅಶೋಕ ಅವ್ರ ಬಗ್ಗೆ ಎಲ್ಲ ಕಥೆ ಹೇಳಿದ್ದಾರೆ. ಹೀಗೆ ಇವರೆಲ್ಲ ಬಂದು ಆ ಜಗತ್ತನ್ನು ನಡೆಸಿರೋದು. ಈ ಕ್ಷತ್ರಿಯರೆಲ್ಲ ನಿರ್ನಾಮ ಆಗೋಗ್ತಾರೆ. ಕಲಿಯುಗದ ವರ್ಣನೆ ಹೇಗೆ ಹೇಳಿದ್ದಾರೆ ಅಂದರೆ, ಅವ್ರಿಗೇನು ಹೇಳ್ತಾರೆ, ಕಲಿಯುಗದಲ್ಲಿ ಯಾರಿಗೆ ಮಹತ್ವ ಇರುತ್ತೆ ಅಂದರೆ, ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಮಾತ್ರ ಮಹತ್ವ, ಅವ್ರಿಗೆ ಮಾತ್ರ ಜನರು ನೋಡ್ತಾರೆ ಅಂತ ಹೇಳ್ತಾರೆ. ಬೇರೆಯವ್ರನ್ನ ಯಾರಿಗೂ ಕೇರ್ ಮಾಡೋದಿಲ್ಲ. ದುಡ್ಡಿರೋರೆ, ಅವರು ವರ್ಣಾಶ್ರಮದ ಬಗ್ಗೆ ಏನು ನಾವು ಹೇಳ್ತಾ ಇದ್ದೀವಿ, ಬ್ರಾಹ್ಮಣರು, ಕ್ಷತ್ರಿಯರು, ಅದೆಲ್ಲ ನಿರ್ನಾಮ ಆಗೋದು. ಅದೆಲ್ಲ ಏನೂ ಇರಲ್ಲ. ಯಾರ ಹತ್ರ ದುಡ್ಡಿದೆ ಅವರೇ ದೊಡ್ಡವರು, ದುಡ್ಡೇ ದೊಡ್ಡವರು, ದುಡ್ಡಿರೋರೇ ದೊಡ್ಡವರು ಅಂತ ಎಲ್ಲ ಶುರುವಾಗುತ್ತೆ. ಮತ್ತು ಸತ್ಯ ಅನ್ನೋದು ಉಳಿಯೋದೇ ಇಲ್ಲ. ಎಲ್ಲರೂ ರಾಜರು ಯಾರಿರ್ತಾರೆ ಅವರೇ ಸತ್ಯ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಅವರೇ ಕೆಟ್ಟ ಕೆಲಸವನ್ನು ಮಾಡ್ತಾರೆ, ಅವರೇ ಸುಳ್ಳು ಹೇಳೋದು ಶುರು ಮಾಡ್ತಾರೆ. ಅಂದರೆ ನಮ್ಮಲ್ಲಿರೋ ರಾಜರುಗಳು ಅಂದರೆ ನಮಗೆ ಕಾಯುವ ಪ್ರಧಾನಮಂತ್ರಿಗಳೆಲ್ಲ ಅಂತ ಹೇಳ್ತಾರೆ. ಕಲಿಯುಗದ ವರ್ಣನೆ ಹಾಗೆ ಹೇಳಿ ಅವರೇ ತಪ್ಪು ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ, ಕಲಿಯುಗದಲ್ಲಿ ಬ್ರಾಹ್ಮಣರು ಮಂತ್ರ ಏನು ಹೇಳಕ್ಕೆ ಹೋಗಲ್ಲ. ಬ್ರಾಹ್ಮಣರಿಗೆ ಮಂತ್ರನೂ ಬರೋದಿಲ್ಲ. ಬರೀ ಅವರಿಗೆ ದಾನ, ದುಡ್ಡು, ಹಣದ ಆಸೆ, ಲೋಭ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ದುಡ್ಡು ಅಂತ ಆಸೆ ಬರುತ್ತೆ. ಆಮೇಲೆ ಮುಂದೆ ಕಲಿಯುಗದಲ್ಲಿ ನಾವು ಇನ್ನೂ ನೋಡಬೇಕಿರೋದೇನು ಅಂದರೆ, ಆಯಸ್ಸು ಕಮ್ಮಿ ಆಗುತ್ತಂತೆ ಎಲ್ಲರ ಆಯಸ್ಸು. ಇವಾಗ ಅಂದರೆ 80-90 ಅಷ್ಟು ವರ್ಷ ಬಾಳ್ತಾ ಇದ್ದಾರೆ. ಇನ್ನೂ ನಾವು ಕಲಿಯುಗ ಶುರುವಾಗಿ 5 ವರ್ಷ ಆಗಿರೋದಷ್ಟೇ, 5-5.25 ವರ್ಷ ಆಗಿರೋದಷ್ಟೇ. ಈಗಲೇ ನಾವು ಈ ಥರ ಎಲ್ಲ ನೋಡ್ತಾ ಇದ್ದೀವಿ. ಮುಂದೆ ಇನ್ನು ಏನಾಗುತ್ತೆ ಅಂದರೆ, ಆವಾಗ ಒಂದು 20 ವರ್ಷ ಕಳೆದ್ರೇ ಹೆಚ್ಚು ಅಂತಾರೆ. 20-30 ಮುಟ್ಟಿದ್ರೆ ಅದೇ ದೊಡ್ಡದು ಅಂತ ಹೇಳ್ತಾರೆ. ಆ ರೀತಿ ಆಗುತ್ತೆ. ಮತ್ತು ಈಗಂತೂ ಷಷ್ಠಿ ಪೂರ್ತಿ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡೋದಕ್ಕೆ ಅವಕಾಶವೇ ಇರಲ್ಲ ಆ ಕಾಲದಲ್ಲಿ. ಯಾಕಂದರೆ ಆವಾಗ ನಾವು ತಿನ್ನೋ ಆಹಾರದಲ್ಲೇ ವಿಷ ಇರುತ್ತೆ.
ಈಗಲೇ ಅದೆಲ್ಲ ಶುರು ಆಗೋಗಿದೆ. ನಾವು ತಿಂತಾ ಇರೋದ್ರಲ್ಲೆಲ್ಲ ಕೆಮಿಕಲ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆವಾಗ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಮುಂದೆ ಕಲಿಯುಗದಲ್ಲಿ ಇನ್ನೇನೇನು ಘೋರವಾಗತ್ತೆ ಅಂದರೆ, ತಾಯಿ ಮಕ್ಕಳು ಅವ್ರಿಗೆಲ್ಲ ಯಾವ ರೀತಿಯ ಸಂಬಂಧದ ಇದೆ, ಆ ರಿಲೇಷನ್ಶಿಪ್ ಏನು ಹೇಳ್ತೀವಿ, ಆ ರಿಲೇಷನ್ಶಿಪ್ ವ್ಯಾಲ್ಯೂಸೇ ಇರಲ್ಲ, ಯಾರಿಗೂ ಅದ್ರ ಮೌಲ್ಯದನ್ನೇ ಗೊತ್ತಿರಲ್ಲ. ಅಂದರೆ ಮನೆಯಲ್ಲಿ ಈಗಲೂ ಹಾಗಾಗಿದೆ ಆಲ್ರೆಡಿ. ಮನೆ ಖಾಲಿ ಇರುತ್ತದೆ, ಎಲ್ಲ ಮನೆಗಳು ಖಾಲಿ, ಯಾರು ಇರೋದೇ ಇಲ್ಲ. ಮುಂಚೆ ನಾವೇ ನೋಡ್ಬೋದು, ನಮ್ಮ ತಾತನ ಕಾಲದಲ್ಲಿ ಮನೆಯೆಲ್ಲ ತುಂಬಿದ ಕುಟುಂಬ, ಎಲ್ಲ ಮನೆಯಲ್ಲಿ ಎಷ್ಟು ಜನ ಇರ್ತಾ ಇದ್ರು. ಇವಾಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು ಅಂತಾರೆ, ಯಾರೋ ಒಬ್ರು ಹೇಳಿದ್ದು, ವಿ ಆರ್ ಎ ಜಾಯಿಂಟ್ ಫ್ಯಾಮಿಲಿ. ಯಾರು ಅಂದರೆ ನಾನು ನನ್ನ ಹೆಂಡತಿ ಜೊತೆಲೇ ಇದ್ದೀನಿ. ಯಾಕೆ ಈಗ ಹೇಗಾಗಿದೆ ಅಂದರೆ, ಹೆಂಡತಿ ಒಂದು ಕಡೆ ಕೆಲಸ, ಗಂಡ ಒಂದು ಕಡೆ ಕೆಲಸ, ಹಂಗಾಗೋಗಿದೆ. ಈಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ನಾನು ನನ್ನ ಹೆಂಡತಿ ಜೊತೆಲಿದ್ದರೆ ಅದೇ ಜಾಯಿಂಟ್ ಫ್ಯಾಮಿಲಿ ಅಂತ ಆಗೋಗಿದೆ. ಆ ರೀತಿ ಬಂದ್ಬಿಡುತ್ತೆ ಕಲಿಯುಗದಲ್ಲಿ. ಈಗಲೂ ನಾವು ಅದನ್ನೆಲ್ಲ ಸ್ವಲ್ಪ ನೋಡ್ತಾ ಇದ್ದೀವಿ, ಆದರೆ ಇನ್ನೂ ಹೆಚ್ಚಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಕಲಿಯುಗದಲ್ಲಿ ಇನ್ನು ಏನೇನು ಘೋರಗಳನ್ನು ನಾವು ನೋಡಬೇಕು ಅಂದರೆ, ಎಲ್ಲೂ ನೀರೇ ಉಳಿಯೋದಿಲ್ವಂತೆ, ಎಲ್ಲೂ ನೀರು ಅನ್ನೋದೇ ಇರೋದಿಲ್ಲ. ಈಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ, ಗ್ಲೋಬಲ್ ವಾರ್ಮಿಂಗ್ ಆಗಿ ನೀರೆಲ್ಲ ಬತ್ತು ಹೋಗ್ತಾ ಇದೆ, ನೀರಿಲ್ಲ, ವಾಟರ್ ಸೇವಿಂಗ್ ಮಾಡಬೇಕು, ನಾವು ನೀರನ್ನು ಕನ್ಸರ್ವ್ ಮಾಡಬೇಕು, ಬೇರೆ ಮುಂದಿನ ಜನ್ರೇಷನ್ಗೆ ಇಡಬೇಕು ಅಂತೆಲ್ಲ ಹೇಳ್ತಾರೆ. ಅದು ಇನ್ನೂ ಘೋರವಾಗಿ, ಅಂದರೆ 4,32,000 ವರ್ಷಗಳಿದೆ ಇನ್ನೂ. ಇವಾಗ ನಾವಿನ್ನೂ ಮುಗಿದಿರೋದೇ ಬರೀ 5,4 ವರ್ಷ ಅಂತ ಹೇಳಿ, 5,000 ವರ್ಷ ಅಷ್ಟೇ ಅಂತ ಅಂದ್ಕೊಳ್ಳಿ. ಇವಾಗಲೇ ನಾವು ಇದೆಲ್ಲ ಒಂದಿಷ್ಟು ನೋಡ್ತಾ ಇದ್ವಿ. ಅದರಲ್ಲೂ ಈಗಲೂ ಧರ್ಮ ಯಾಕೆ ಉಳಿದಿದೆ ಅಂದರೆ, ಕೆಲವು ಜಾಗದಲ್ಲಿ ಈಗ ಮಂತ್ರ ಜಪಗಳು ಅದೆಲ್ಲ ನಡೀತಾ ಇದೆ, ಆದ್ದರಿಂದ ಧರ್ಮ ಈಗಲೂ ಉಳಿದಿದೆ. ಮುಂದೆ ಆ ಮಂತ್ರ ಜಪಗಳೇ ಇರೋದಿಲ್ಲ ಅಂತೆ, ದೇವರ ನಾಮ ಸ್ಮರಣೆಯೇ ಇರಲ್ಲ, ಎಲ್ಲೂ ಹರಿನಾಮ ಸ್ಮರಣೆಯೇ ಇರೋದಿಲ್ಲ. ಆವಾಗ ಈ ಕಲಿಯುಗದ ಅಂತ್ಯ ಸಮಯ ಬಂದಿದೆ ಅಂತ ಅರ್ಥ ಅಂತ ಹೇಳ್ತಾರಂತೆ. ಇದರಲ್ಲಿ ಇನ್ನೊಂದೇನೆಂದರೆ, ಇವಾಗ ನಾವೇನು ಆಲ್ರೆಡಿ ನೋಡ್ತಾ ಇದ್ದೀವಿ, ಮುಸಲ್ಮಾನರು ಅವರೆಲ್ಲ ಹೆಚ್ಚಾಗಿ ಎಲ್ಲ ಕಡೆ ಅವರ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಇದನ್ನು ನಾವು ನೋಡ್ತಾ ಇದ್ದೀವಿ, ಆಲ್ರೆಡಿ 3rd World War ಶುರುವಾಗಿದೆ ಅಂತ ಹೇಳ್ಕೊತಾರೆ. ಆ ಥರ ಈ ಮುಸಲ್ಮಾನರೆಲ್ಲ ಅವ್ರದ್ದೇ ಆಹಳಿ ಜಾಸ್ತಿ ಎಲ್ಲ ಕಡೆ ಆಗುತ್ತೆ. ಮತ್ತು ಕ್ರೈಸ್ತ ಧರ್ಮ ಅದೆಲ್ಲ ಹೆಚ್ಚಾಗುತ್ತೆ. ನಮ್ಮ ಹಿಂದೂ ಧರ್ಮಕ್ಕೆ ವ್ಯಾಲ್ಯೂನೇ ಕಮ್ಮಿ ಆಗುತ್ತೆ. ಜನರು ಅದರ ಬಗ್ಗೆ ಒಳ್ಳೆಯವರು ಆಗಿದ್ದರೂ ಏನಾಗ್ತಾರಂತೆ, ಆ ಸಮಯಕ್ಕೆ, ಆ ಪ್ರಳಯದ ಸಮಯದಲ್ಲಿ ಅವರು ಅಷ್ಟು ಕೆಟ್ಟವರಾಗೋಗಿರ್ತಾರೆ. ಅವ್ರಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅದು ಗೊತ್ತಾಗಲ್ಲ. ಹೀಗಿರತ್ತಂತೆ ಕಲಿಯುಗದಲ್ಲಿ, ಘೋರವಾಗಿರುತ್ತೆ. ಇನ್ನೂ ನಾವೆಲ್ಲ ಏನು ವಿಟ್ನೆಸ್ ಮಾಡ್ತಾ ಇಲ್ಲ, ಬಟ್ ಮುಂದೆ ಬರೋರಿಗೆ ಆಗತ್ತೆ, ಇನ್ನೂ ತುಂಬ ಟೈಮ್. ಈ ರೀತಿ ಕಲಿಯುಗ ತುಂಬ ಘೋರವಾಗಿರುತ್ತೆ ಅಂತ ಹೇಳ್ತಾರೆ. ಹೀಗಿದ್ದಾಗ ಈ ಭಾಗವತದಲ್ಲಿ ನೀವು ನೋಡಿರ್ಬೋದು, ನಾವು ಇಲ್ಲಿ ತನಕ ಏನು ನೋಡಿದ್ವಿ, ಎಲ್ಲ ಅವತಾರದ ಕಥೆಗಳನ್ನು ನಾವು ಹೇಳಿದ್ವಿ. ಆದರೆ ಬೌದ್ಧಾವತಾರದ ಕಥೆಯನ್ನು ನಾವು ಹೇಳಿದ್ವಿ. ಬೌದ್ಧಾವತಾರ ಬೇರೆ ಥರ ಕಥೆ ಅಂತೇಳಿ ವ್ಯಾಸರು ಅದನ್ನು ಇಲ್ಲಿ ಉಲ್ಲೇಖ ಜಾಸ್ತಿ ಮಾಡಿಲ್ಲ. ಆದ್ದರಿಂದ ಅದರ ಉಲ್ಲೇಖ, ಯಾಕಂದರೆ ಅದು ಮೋಹಭರಿತ ಅವತಾರ ಅಂತ ಹೇಳಿದರು, ಅದಕ್ಕೋಸ್ಕರ ಅದ್ರ ಬಗ್ಗೆ ಅಷ್ಟು ಉಲ್ಲೇಖ ಕೊಟ್ಟಿಲ್ಲ. ಅದೇ ಇಲ್ಲಿ ಇನ್ನೊಂದು ಕಥೆ ಏನು ಹೇಳಿದ್ದಾರೆ ಅಂದರೆ, ಕಲ್ಕಿಯ ಅವತಾರದ ಬಗ್ಗೆ ಹೇಳಿದ್ದಾರೆ. ಯಾವಾಗ ಹೀಗೆ ಘೋರ ಇದಾಗತ್ತೆ, ಹಾಗೆ ಆ ಶಂಬಲ ರಾಜ್ಯದಲ್ಲಿ ಕಲ್ಕಿಯು ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಶಂಬಲ ಅನ್ನೋ ಜಾಗನೇ ಬೇರೆ, ಅದು ಎಲ್ಲರಿಗೂ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹೋದವರು ಯಾವಾಗಲೂ ಚಿರಂಜೀವಿ ಥರ ಆಗಿರ್ತಾರೆ, ಅಲ್ಲಿ ಯಾವ ರೀತಿಯ ತೊಂದರೆ ಇರಲ್ಲ ಅಂತ. ಈಗಲೂ ಕೆಲವರೆಲ್ಲ ಶಂಬಲಕ್ಕೆ ಹಂಬಲಿಸಿ ಹೋಗ್ತಾರೆ, ಶಂಬಲ ರಾಜ್ಯ ನೋಡಬೇಕು ಅಂತ ತಪಸ್ಸೆಲ್ಲ ಮಾಡ್ತಾರೆ. ಶಂಬಲ ಬಗ್ಗೆ ಎಷ್ಟೊಂದು ವಿಡಿಯೋಗಳು ಇದೆ, ನೋಡ್ಬೋದು. ಆ ಶಂಬಲ ರಾಜ್ಯಕ್ಕೆ ಹೋಗಬೇಕು ಅಂತ ತುಂಬ ಜನ ತಪಸ್ಸು ಮಾಡ್ತಾರೆ. ಆ ಶಂಬಲ ರಾಜ್ಯದಲ್ಲಿ ಕಲ್ಕಿ ಹುಟ್ಟುತ್ತಾನೆ. ಅವನು ಎಷ್ಟು ಪವರ್ಫುಲ್, ಆಗ ವಿಷ್ಣು ಎಷ್ಟು ಪವರ್ಫುಲ್ ಆಗಿರ್ತಾನೆ ಅಂದರೆ, ಅವನು ಬಿಳಿಯ ಅಶ್ವದ ಮೇಲೆ ಬರ್ತಾನೆ. ಅವನು ಆಯುಧವನ್ನು ಹೇಗೆ ಉಪಯೋಗಿಸ್ತಾನೆ ಅಂದರೆ, ಅವನ ಆಯುಧ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ, ಒಂದು ಸಲ ಬೆಳಗ್ಗೆ ಬಂದರೆ ಮಧ್ಯಾಹ್ನದೊಳಗೆ ಈ ಅಘೋರ ಕಾರ್ಯಗಳು ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ನಿರ್ನಾಮ ಮಾಡ್ತಾನಂತೆ. ಅಷ್ಟು ಪವರ್ಫುಲ್ ಆಗಿರ್ತಾನಂತೆ, ಅವನ ಆಯುಧ ಕೂಡ ಅಷ್ಟು ಪವರ್ಫುಲ್ ಆಗಿರುತ್ತೆ. ಯಾವಾಗ ಅವನು ಬರ್ತಾನೆ, ಅವನ ಸುಹಾಸನೆಯಿಂದ ಆ ಒಳ್ಳೆಯವರು ಯಾರು ಕೆಟ್ಟ ಬುದ್ಧಿ ಅವರಲ್ಲಿ ಇದೆ, ಆವಾಗ ಅವ್ರಿಗೆಲ್ಲ ಅರಿವು ಮೂಡುತ್ತೆ ಅಂತ ಇದ್ರ ಬಗ್ಗೆ ಹೇಳಿದರು. ಈ ರೀತಿ ಕಲಿಯುಗದ ವರ್ಣನೆಯನ್ನು ಇನ್ನೂ ಡೀಟೇಲ್ ಆಗಿ ಹೇಳಿದ್ದಾರೆ. ಏನೇನಾಗುತ್ತೆ, ಹೆಣ್ಣು ಮಕ್ಕಳಿಗೆ ಹೇಗೆ ನೋಡ್ತಾರೆ, ಆಮೇಲೆ ಗಂಡು ಮಕ್ಕಳಿಗೆ ಏನಾಗುತ್ತೆ, ಗಂಡು ಮಕ್ಕಳಿಗೆ ಯಾವ್ಯಾವ ಕಾರ್ಯದಲ್ಲಿ ಅವ್ರು ತೊಡಗಿಸ್ಕೊತಾರೆ, ಏನೇನು ಮಾಡ್ತಾರೆ, ಅದನ್ನೆಲ್ಲ ಇಲ್ಲಿ ಮೋಸ ಒಬ್ರಿಗೊಬ್ರು ಮೋಸ ಮಾಡೋದೇ ಅಧರ್ಮನೇ ಹೆಚ್ಚಾಗುತ್ತೆ. ನಾವು ಈಗಲೇ ನೋಡಿದ್ರೇನು, ಉತ್ತರ
ಉತ್ತರ ಭಾರತದಲ್ಲಿ ನಡೆಯುವಷ್ಟು ಆಗಿರುವಷ್ಟು ಕಲಿ ಪ್ರವೇಶ ಇನ್ನೂ ದಕ್ಷಿಣ ಭಾರತದಲ್ಲಿ ಆಗಿಲ್ಲ. ಯಾಕಂದರೆ ಇನ್ನೂ ಆ ಮಂತ್ರಗಳು, ನಮ್ಮ ಏನು ದಿನನಿತ್ಯದ ಕರ್ಮಗಳನ್ನು ನಾವು ಮಾಡಬೇಕು ಅದನ್ನೆಲ್ಲ ನಾವು ಈಗಲೂ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಸ್ವಲ್ಪ ಇನ್ನೂ ನಾವು ಧರ್ಮದ ಹಾದಿಯಲ್ಲೇ ನಡೀತಾ ಇದ್ದೀವಿ ಅಂತ ಹೇಳ್ತಾರೆ. ಹೀಗೆ ಹೇಳಿ ಮುಂದೆ ಏನು ಹೇಳ್ತಾರೆ, ಇದೆಲ್ಲ ಆಗಿ 100 ವರ್ಷ ಏನಾಗುತ್ತೆ ಅಂತ ಗೊತ್ತಾ, ಕಡೆಯಲ್ಲಿ ಮಳೆ ಅನ್ನೋದೇ ಬರೋದಿಲ್ಲ, ಮಳೆ ಇರಲ್ಲ, ಎಲ್ಲ ನದಿಗಳು ಬತ್ತು ಹೋಗಿರುತ್ತೆ. ಕಾಶಿಯಲ್ಲಿ ಗಂಗಾ ಬತ್ತು ಹೋಗ್ತಾಳಂತೆ, ಎಲ್ಲ ನದಿಗಳು ಬತ್ತು ಹೋಗುತ್ತೆ, ಜನರಿಗೆ ನೀರು ಇರೋದೇ ಇಲ್ಲ. ಆಮೇಲೆ ನೀರು ಅಲ್ಲ, ಅನ್ನ ಆಹಾರಕ್ಕೆ ಒದ್ದಾಡ್ತಾರಂತೆ, ಯಾಕಂದರೆ ನೀರಿಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ. ಹೀಗೆ ಎಷ್ಟು ಒದ್ದಾಡ್ತಾರೆ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂಥ ಸಮಯದಲ್ಲಿ ಪ್ರಳಯ ಆಗೋದು ಅಂತ ಹೇಳ್ತಾರೆ. ಆ ಪ್ರಳಯಕ್ಕೆ ಮುನ್ನ ಏನು ಬರುತ್ತೆ, ಘೋರವಾದ ಮಳೆ ಸುರಿಯುತ್ತಂತೆ, 100 ವರ್ಷ ಮಳೆ ಸುರಿಯುತ್ತಂತೆ. ಹಂಗೆ ಆ ಮಳೆ ತಡ್ಕೊಳಕ್ಕಾಗಲ್ಲ, ಆ ಮಳೆಯಲ್ಲೇ ಎಷ್ಟೋ ಜನ ಕೊಚ್ಕೊಂಡು ಹೋಗ್ತಾರಂತೆ. ಅದಲ್ಲದೆ ಪ್ರಳಯ ಹೇಗಾಗುತ್ತೆ ಅಂತ ಹೇಳಿ ಒಂದು ವರ್ಣನೆ ಹೇಳಿದರೆ, ಪ್ರಳಯ ಆಗೋದು 4 ರೀತಿಯ ಪ್ರಳಯ. ನಿತ್ಯ ಪ್ರಳಯ, ಆ್ಯಕ್ಚುಲಿ ಈ ನಿತ್ಯ ಪ್ರಳಯವನ್ನು ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಅಂದರೆ, ಪ್ರತಿ ದಿವಸ ನಾವು ಮಲಗ್ತೀವಲ್ವ ರಾತ್ರಿ, ಆವಾಗ ನಮ್ಮ ದೇಹದಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಾನು ಅಂತ ಇರ್ತೀವಿ, ಆದರೆ ಮಲಗಿದಾಗ ನಮಗೆ ನಾನು ಎಲ್ಲಿ ಹೋಗಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಇದು ನಿತ್ಯ ಪ್ರಳಯ ಅಂತ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ. ಆದರೆ ನಿತ್ಯ ಪ್ರಳಯ ಅಂದರೆ ಪ್ರತಿ ನಿಮಿಷ ಸಾಯೋ ಥರ ಎಲ್ಲರಿಗೂ ಆ ಅನುಭವ ಆಗ್ತಾ ಇರುತ್ತೆ. ಈ ರೀತಿ ನಿತ್ಯ ಪ್ರಳಯ ಒಂದು ನೈಮಿತ್ತಿಕ ಪ್ರಳಯ ಅಂತ ಹೇಳ್ತಾರೆ. ಇದರಲ್ಲಿ ಏನು ಅಂದರೆ, ಬ್ರಹ್ಮನ ಒಂದು ರಾತ್ರಿ, ಬ್ರಹ್ಮನಿಗೆ ಒಂದು ರಾತ್ರಿ ಯಾವುದು ಅಂತ ನಾನು ನಿಮ್ಗೆ ಹೇಳಿದೆ, ದೇವಲೋಕದಲ್ಲಿ ಯಾವುದು ಒಂದು ರಾತ್ರಿ ಅಂತ. ಈ ರೀತಿ ಬ್ರಹ್ಮ ಬಂದು ಅವನು ಇಡೀ ಸೃಷ್ಟಿ ಏನು ಮಾಡಿದಾನೆ ಆ ಸೃಷ್ಟಿಯನ್ನು ನಾಶ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂತ, ಅಂದರೆ ಪ್ರಳಯ ಆ ರೀತಿ ಆಗುತ್ತೆ ಅಂತ. ಆಮೇಲೆ ಪ್ರಾಕೃತಿಕ ಪ್ರಳಯ ಅಂತ. ಪ್ರಾಕೃತಿಕ ಪ್ರಳಯ ಅಂದರೆ ಅಗ್ನಿ ನೀರಲ್ಲಿ ಬೆರೆಯೋದು, ನೀರು ವಾಯುವಲ್ಲಿ ಬೆರೆಯೋದು, ವಾಯು ಆಕಾಶದಲ್ಲಿ ಬೆರೆಯೋದು, ಹೀಗೆ ಪಂಚಭೂತಗಳಲ್ಲಿ ಬೆರೆತು ಇಡೀ ಪ್ರಪಂಚ, ಇಡೀ ಲೋಕನೇ ನಿರ್ನಾಮವಾಗೋಗುತ್ತಂತೆ. ಇದೆಲ್ಲ ಮಹಾತತ್ವದಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಬರೋದು ಅತ್ಯಾಂತಿಕ ಪ್ರಳಯ. ಪ್ರತಿಯೊಂದು ನಾಶವಾಗಿ ಇನ್ನೇನು ಉಳಿಯೋದಿಲ್ಲ, ಸಾಕ್ಷಾತ್ ಪರಬ್ರಹ್ಮ ಒಬ್ಬನೇ ಉಳಿಯೋದು ಅಂತ ಹೇಳಿ ಈ ಪ್ರಳಯ ಹೇಗಾಗತ್ತೆ ಅಂತ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಇದೆಲ್ಲ ಕೊಟ್ಟಾದ್ಮೇಲೆ ಇಡೀ ಪ್ರಳಯ, ಇಡೀ ಜಗತ್ತು ಪ್ರಳಯವಾದಾಗ ಈ ಪರೀಕ್ಷಿತ ಕೇಳ್ತಾನಂತೆ, ಎಲ್ಲ ಪ್ರಳಯವಾಯಿತು, ಇವಾಗ ಮುಂದೆ ಏನಾಗುತ್ತೆ? ಆಗ ಹೇಳ್ತಾನೆ, ಮತ್ತೆ ಸೃಷ್ಟಿಯ ಆವಿರ್ಭಾವ ಮತ್ತೆ ಶುರುವಾಗುತ್ತೆ, ಮತ್ತೆ ಸತ್ಯಯುಗ, ತ್ರೇತಾಯುಗ, ಕಲಿಯುಗ, ದ್ವಾಪರ ಯುಗ ಮತ್ತೆ ಬರುತ್ತೆ, ಮತ್ತೊಂದು ಯುಗ, ಚತುರ್ಯುಗ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಅವರು ಎಲ್ಲಿದ್ದಾರೆ, ಆ ರಾಜರು ಯಾರು, ಮರುತರು ಅಂತ ನಾವು ಮುಂಚೆ ಹೇಳಿದ್ವಿ, ಅವ್ರುಗಳೆಲ್ಲ ಮತ್ತೆ ವಾಪಸ್ ಬರ್ತಾರೆ, ಅವರೆಲ್ಲ ಈ ರಾಜ್ಯವನ್ನು ಆಳ್ತಾರೆ ಅಂತೆಲ್ಲ ಹೇಳಿ ಪರೀಕ್ಷಿತನಿಗೆ ಶುಕಮುನಿಗಳು ಭಾಗವತದ ಕಥೆಯನ್ನು ಇಲ್ಲಿಗೆ ಹೇಳಿ ಮುಗಿಸ್ತಾರೆ. ಈ ರೀತಿ ಆಯಿತು ಅಂತ ಹೇಳಿ ಪರೀಕ್ಷಿತರಿಗೆ ಹೇಳ್ತಾರೆ. ಆಗ ಪರೀಕ್ಷಿತರು ನೋಡಿ 7 ದಿವಸದಿಂದ ಏನು ಅನ್ನ, ಆಹಾರ, ಊಟ ಎಲ್ಲ ಬಿಟ್ಟು, ನಿದ್ದೆ ಎಲ್ಲ ಬಿಟ್ಟು ಕೃಷ್ಣನ ಕಥೆಯನ್ನೇ, ಭಾಗವತದ ಕಥೆಯನ್ನೇ ಕೇಳಿಸ್ಕೊತಾ ಇದ್ರು. ಆಗ ಪರೀಕ್ಷಿತ್ ಹೇಳ್ತಾರಂತೆ, ನನಗೆ ನೀವು ಹೇಳಿರೋದು ನನ್ನ ಮನಸ್ಸಿಗೆ ಎಷ್ಟು ಹಗುರವಾಗಿದೆ ಅಂದರೆ, ಈಗ ನಾನು ಸಾಯೋದಕ್ಕೆ ಹೆದರ್ತಾ ಇದ್ದೀನಿ. ಈಗ ನನಗೆ ಆ ತಕ್ಷಕ ಬಂದು ನಿಮ್ಗೆ ನೆನಪಿರಬೇಕು, ಅದು ಶೌನಕ ಬೇಟೆ ಆಡಕ್ಕೆ ಹೋಗಿ ಶೃಂಗಿಯನ್ನು ಋಷಿ ಅವನಿಗೆ ಶೃಂಗಿ ಅಂದರೆ ಶಮಿಕ ಋಷಿಯ ಮಗ, ಅವನು ಅವರಿಗೆ ಶಾಪ ಕೊಟ್ಟಿರೋದು. ಇವಾಗ ನಾನು ಸಾಯೋದಕ್ಕೆ ತಯಾರಾಗಿದ್ದೀನಿ, ನನಗೆ ಯಾವ ರೀತಿಯ ಭಯವೂ ಇಲ್ಲ, ಈಗ ನಾನು ಸಾಯೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಶುಕಮುನಿಗಳು ಹೇಳ್ತಾರಂತೆ, ನಿನ್ನ ಇವಾಗ ತಯಾರಾಗಿದೆಯಾ, ನೀನು ಸಿದ್ಧವಾಗಿದೆಯಾ, ಅದು ನನಗೂ ಗೊತ್ತಾಗುತ್ತೆ. ಆಗ ಪರೀಕ್ಷಿತ್ ಹೇಳ್ತಾರಂತೆ, ನಾನು ನಿಮಗೆ ಗುರುದಕ್ಷಿಣೆಯನ್ನು ಕೊಡಬೇಕು. ಏನು ಗುರುದಕ್ಷಿಣೆ ಅಂದಾಗ ಕೊಡಬೇಕು ಅಂತ ಹೇಳಿದಾಗ ಶುಕಮುನಿಗಳು ಹೇಳ್ತಾರಂತೆ, ನೀನು ನನಗೆ ಗುರುದಕ್ಷಿಣೆ ಆಗಲೇ ಕೊಟ್ಟಾಗಿದೆ. ಏನದು ಗುರುದಕ್ಷಿಣೆ ಅಂತ ಕೇಳಿದಾಗ, ಯಾವಾಗ ನಿನ್ನಲ್ಲಿ ಆ ಭಕ್ತಿಯ ಆವಿರ್ಭಾವವಾಗಿದೆ, ನಾವೆಲ್ಲ ಕತೆ ಕೇಳಿಸ್ಕೊತಾ ಇದ್ದೀವಿ, ಈ ಕತೆ ಕೇಳಿಸ್ಕೊಂಡು ನಮ್ಮಲ್ಲಿ ಭಕ್ತಿಯ ಭಾವನೆ ಬಂದಿದೆ ಅಂದರೆ ಆವಾಗ ಅದೇ ಅವರು ನೀವು ಕೊಡುವ ಗುರುದಕ್ಷಿಣೆ ಅಂತ ಅರ್ಥ ಅಂತ. ಆ
ಆ ಭಕ್ತಿಯ ಭಾವ ನಿಮ್ಮಲ್ಲಿ ಹುಟ್ಟಿದ್ರೆ ಸಾಕು, ಅದು ನಿನ್ನಲ್ಲಿ ಹುಟ್ಟಿದೆ. ಅದು ನಿನ್ನಲ್ಲಿ ಹುಟ್ಟಿ ಇವಾಗ ನಿನಗೆ ಬೇರೆ ಈ ಪ್ರಾಪಂಚಿಕ ಸುಖ ಅದೆಲ್ಲ ನಿನಗೆ ಬೇಡವಾಗಿದೆ. ಅದೇ ನಾನು ಮಾಡಿರೋ ಕಾರ್ಯ. ಇದಕ್ಕಿಂತ ನನಗಿನ್ನೇನು ಗುರುದಕ್ಷಿಣೆ ಬೇಡ ಅಂತ ಹೇಳ್ತಾರೆ. ಈಗ ಪರೀಕ್ಷಿತ್ತು ಋಷಿಮುನಿಗಳು ಅಲ್ಲಿಂದ ಹೊರಡ್ತಾರೆ. ಪರೀಕ್ಷಿತ್ ರಾಜ ಅವನು ಇಲ್ಲಿಂದ ಅವನು ಎಲ್ಲಿ ಕೂತು ಗಂಗಾ ತೀರಕ್ಕೆ ಬಂದಿದ್ದಾನೆ, ಆದರೆ ಬೇರೆ ಜಾಗಕ್ಕೆ ಹೋಗಿ ನಾನು ನನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ಅವನೊಟ್ಟಿಗೆ ಬಂದಿದ್ದ ಅವರೆಲ್ಲ ಸೇವಕರು ತಕ್ಷಕ ಯಾವ ಕಡೆಯಿಂದನೂ ಒಳಗಡೆ ಬರಬಾರ್ದು, ಹಾವು ಯಾವ ರೀತಿಯೂ ಬರಬಾರ್ದು ಅಂತ ಹೇಳಿ ಎಲ್ಲ ರೀತಿಯ ಪ್ರೊಟೆಕ್ಷನ್ನು, ಎಲ್ಲ ರೀತಿಯ ಏನೇನು ಇದು ಮಾಡಬೇಕು, ಎಲ್ಲ ಬೇಲಿಗಳು ಏನೇನು ಹಾಕಬೇಕು ಅದೆಲ್ಲ ಹಾಕಿ ತಯಾರು ಮಾಡಿ ಕೂತಿರ್ತಾರಂತೆ, ಕಾಯ್ತಾ ಕೂತಿರ್ತಾರಂತೆ. ಒಬ್ಬ ಋಷಿ ಬರ್ತಾರಂತೆ, ಅವನೊಂದು ಹಣ್ಣು ತರ್ತಾನೆ. ಹಣ್ಣು ಪರೀಕ್ಷಿತ್ ರಾಜನಿಗೆ ಅರ್ಪಣೆ ಮಾಡಬೇಕು ಅಂತ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿ ತಕ್ಷಕ ಬರ್ತಾ ಇರ್ತಾನೆ. ತಕ್ಷಕನ ಗೊತ್ತಾಯ್ತಿಲ್ಲ ಎಲ್ಲ ಕಡೆ ಇದ್ದಾನೆ. ತಕ್ಷಕ ಬರ್ತಾ ಇರುವಾಗ ಒಬ್ಬ ಬ್ರಾಹ್ಮಣ ಬರ್ತಾ ಇರೋದನ್ನ ನೋಡ್ತಾನೆ. ಕೆಲವರು ಹೇಳಿದ್ದಾರೆ ಒಂದು ಪುಸ್ತಕದಲ್ಲಿ ಕಶ್ಯಪ ಅಂತ ಹೇಳಿದ್ದಾರೆ, ಆದರೆ ಅದು ಕೆಲವರು ಹೇಳಿದ್ದಾರೆ ಬ್ರಾಹ್ಮಣರು. ಆ ಬ್ರಾಹ್ಮಣ ಬರ್ತಾ ಇರೋದನ್ನ ತಕ್ಷಕ ನೋಡ್ತಾನೆ. ಆ ಬ್ರಾಹ್ಮಣನಲ್ಲಿ ಏನು ವೈಶಿಷ್ಟ್ಯತೆ ಅಂದರೆ ಅವನಿಗೆ ಎಂತಹ ಸರ್ಪದ ವಿಷ ಇದ್ದರೂ ಅದು ತೆಗೆಯೋ ಇದು ಅವನಿಗಿರ್ತಂತೆ, ತಾಕತ್ತಿರ್ತಂತೆ, ಮಂತ್ರಶಕ್ತಿ ಅಷ್ಟಿರ್ತಂತೆ. ತಕ್ಷಕ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ಅವನು ಹೇಳ್ತಾನಂತೆ, ಈ ರೀತಿ ಪರೀಕ್ಷಿತ ರಾಜನಿಗೆ ನೀನು ಕಚ್ಚಿದೆಯಲ್ಲ, ಆ ವಿಷಯವನ್ನು ಅವನು ತೆಗೆಯೋದಕ್ಕೆ ಹೋಗ್ತಾ ಇದ್ದೀನಿ. ಆಗ ತಕ್ಷಕ ಹೇಳ್ತಾನೆ, ನಿಂಗೆ ಅಷ್ಟು ಸಾಮರ್ಥ್ಯ ಇದೆಯಾ ಅಂತ ಹೇಳಿ ಈ ಮರವನ್ನು ನಾನು ಕಚ್ತೀನಿ, ಆ ಮರವನ್ನು ನೀನು ಮತ್ತೆ ಹುಟ್ಟಿಸು ನೋಡೋಣ ಅಂತ ಹೇಳ್ತಾನೆ. ಆಗ ತಕ್ಷಕ ಅಲ್ಲಿ ಒಂದು ಮರ ಇರುತ್ತಂತೆ, ಆ ಮರಕ್ಕೆ ಹೋಗಿ ಅದರ ವಿಷವನ್ನು ಕಚ್ಚಿ ಇದಾಗುತ್ತೆ. ಆ ಮರ ಸುಟ್ಟು ಭಸ್ಮವಾಗೋಗುತ್ತೆ. ಈ ಬ್ರಾಹ್ಮಣ ಮಂತ್ರವನ್ನು ಹೇಳಿ ಮತ್ತೆ ಆ ಮರವನ್ನು ಹೇಗಿತ್ತು ಹಾಗೇ ನಿಲ್ಲಿಸ್ತಾನಂತೆ. ಈಗ ತಕ್ಷಕನಿಗೆ ಗೊತ್ತಾಯಿತು, ನೀನು ಅಲ್ಲಿಗೆ ಹೋಗ್ತಾ ಇರೋದು ಯಾಕೆ? ಪರೀಕ್ಷಿತ್ ರಾಜನಿಗೆ ಜೀವ ಕೊಡೋದಕ್ಕೆ. ಅದಾದ್ಮೇಲೆ ನೀನೇನು ಪಡ್ಕೋತೀಯ? ಅವನಿಂದ ದಕ್ಷಿಣೆ ಪಡ್ಕೋತೀಯ. ಆ ದಕ್ಷಿಣೆಯನ್ನು ನಾನೇ ನಿನಗೆ ಕೊಡ್ತೀನಿ ಅಂತ ಹೇಳಿ ಎಷ್ಟೋ ವರಹ ದಕ್ಷಿಣೆಯನ್ನು ಅವನಿಗೆ ಕೊಟ್ಟು ಅವನಿಗೆ ವಾಪಸ್ ಕಳಿಸ್ತೀನಿ. ಹೀಗೆ ಅಲ್ಲಿಗೆ ಬಂದು ನೋಡ್ತಾನೆ, ತಕ್ಷಕ ಒಳಗಡೆ ಹೋಗೋದು ಜಾಗನೇ ಇಲ್ಲ, ಎಲ್ಲ ಕಡೆ ಇದಾಗಿದೆ. ಒಬ್ಬ ಬ್ರಾಹ್ಮಣ ಹಣ್ಣೆಲ್ಲ ತಂದಿದ್ದಾನೆ. ಆ ಬ್ರಾಹ್ಮಣನ ಆ ಹಣ್ಣಿನಲ್ಲಿ ಒಂದು ಕಿಡಿಯ ಒಂದು ಚಿಕ್ಕ ಹುಳನ ರೂಪದಲ್ಲಿ ಆ ಹಣ್ಣೊಳಗೆ ಸೇರಿಕೊಳ್ತಾನೆ. ಆ ತಕ್ಷಕ ಸೇರಿಕೊಂಡು ಒಳಗಡೆ ಹೋಗ್ತಾನೆ. ಪರೀಕ್ಷಿತ್ ರಾಜ ನೋಡ್ತಾನೆ. ಪರೀಕ್ಷಿತ್ ರಾಜನಿಗೆ ಹಣ್ಣು ಕೊಡ್ತಾ ಇದ್ದಾರೆ. ಆದರೆ ಪರೀಕ್ಷಿತ್ ರಾಜ ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ. ಎಷ್ಟು ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ ಅಂದರೆ ಅವನಿಗೆ ಬೇರೆ ಯಾವ ಯೋಚನೆಯೂ ಬರ್ತಾ ಇಲ್ಲ. ಬರೀ ದೇವರ ಯೋಚನೆ, ಕೃಷ್ಣನ ಯೋಚನೆಯೇ ಅವನ ಮನಸ್ಸಲ್ಲಿ ಉಳಿದಿರೋದು. ಆ ಯೋಚನೆಯಲ್ಲೇ ಅವನು ಮಗ್ನನಾಗಿದ್ದಾನೆ. ಹೀಗಿದ್ದಾಗ ಆ ಹಣ್ಣು ಅಲ್ಲಿ ಕೊಟ್ಟು ಆ ಬ್ರಾಹ್ಮಣ ಹೋಗ್ತಾನೆ. ಆ ಹಣ್ಣಿನಿಂದ ಆ ತಕ್ಷಕ ಮೇಲೆದ್ದು ಬಂದು ಆ ತಕ್ಷಕ ಪರೀಕ್ಷಿತಿಗೆ ಕಚ್ತಾನೆ. ಕಚ್ಚಿದ ಕೂಡಲೇ ಏನಾಗುತ್ತೆ, ಅದಕ್ಕೆ ಮುಂಚೆನೇ ಪರೀಕ್ಷಿತ್ ರಾಜ ಅವನ ಧ್ಯಾನದಲ್ಲೇ ಅವನ ಪ್ರಾಣವನ್ನು ತ್ಯಾಗ ಮಾಡಿರ್ತಾನೆ. ಮತ್ತು ಇದು ಕಚ್ಚಿದ್ದು ಅದೇ ಒಂದೇ ಸಮೇತ. ಆಗ ಎಲ್ಲರೂ ಪರೀಕ್ಷಿತ್ ರಾಜ ಹೋದ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಗ ಪರೀಕ್ಷಿತ್ ರಾಜನ ಮಗ ಜನಮೇಜಯ, ಅವನಿಗೆ ಸಿಟ್ಟು ಬರುತ್ತೆ, ತಂದೆಗೆ ಹಾವು ಬಂದು ಕಚ್ಚಿತು ಅಂತ ಹೇಳಿ. ಅವನೇನು ಮಾಡ್ತಾನೆ, ಸರ್ಪಯಾಗವನ್ನು ಮಾಡ್ತಾನೆ. ಸರ್ಪಯಾಗ ಮಾಡಿ ಎಲ್ಲ ಸರ್ಪಗಳನ್ನು ಆಹ್ವಾನ ಮಾಡಿ ಆ ಸರ್ಪದ ಕುಲವನ್ನೇ ನಾಶ ಮಾಡಬೇಕು ಅಂತ ಅವನು ಯಾಗವನ್ನು ಮಾಡ್ತಾನೆ, ಸರ್ಪಯಾಗ. ಆ ಸರ್ಪಯಾಗದಲ್ಲಿ ಎಲ್ಲ ಹಾವುಗಳು ಒಂದು ಬೀಳತ್ತಂತೆ. ಆದರೆ ತಕ್ಷಕ ಒಬ್ಬ ಬರೋದಿಲ್ಲ. ಅವನು ಆ ಋಷಿಗಳ ಅವನೊಟ್ಟಿಗೆ ಯಾರಿದ್ದಾರೆ ಅವ್ರಿಗೆ ಕೇಳ್ತಾರಂತೆ, ಯಾಕೆ ತಕ್ಷಕ ಬರ್ತಾ ಇಲ್ಲ? ಋಷಿಗಳು ಅವರ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾನೆ. ತಕ್ಷಕ ಹೋಗಿ ಇಂದ್ರನಲ್ಲಿ ಪ್ರೊಟೆಕ್ಷನ್ ತೊಗೊಂಡಿದ್ದಾನೆ, ಅಲ್ಲಿ ಹೋಗಿ ಅವನು ಅಡಗಿಸಿದ್ದಾನೆ. ಆಗ ಇವನಿಗೆ ಕೋಪ ಬಂದು ಜನಮೇಜಯ ಇಂದ್ರ ಸಮೇತ ತಕ್ಷಕ ಬಂದು ಬೀಳಲಿ ಅಂತ ಹೇಳ್ತಾನೆ. ಯಾವಾಗ ಅವನು ಅದನ್ನು ಹೇಳಿ ಆಹ್ವಾನ ಮಾಡ್ತಾ ಇರ್ತಾನೆ, ಆಗ ಇಂದ್ರನಿಗೆ ಅವನು ಸಿಂಹಾಸನ ಅಲ್ಲಾಡಿ ಆ ತಕ್ಷಕನ ಒಟ್ಟಿಗೆ ಬರಬೇಕು ಅಂತ ಇರ್ತಾನೆ. ಆವಾಗ ಅಲ್ಲಿ ಬೇರೆ ಋಷಿಗಳೆಲ್ಲ ಬಂದು ಎಲ್ಲರೂ ಬಂದು ನಿಲ್ಲಿಸು, ನೀವೇನು ಮಾಡ್ತಾ ಇದೆಯಾ? ಇದೀ ಸರ್ಪಕುಲವನ್ನೇ ನಾಶ ಮಾಡ್ತಾ ಇದೆಯಾ? ಇದು ಜಗತ್ತಿನ ಒಂದು ಸೃಷ್ಟಿಯ ನಿಯಮ, ಇದನ್ನು ನೀನು ನಾಶ ಮಾಡೋ ಹಾಗಿಲ್ಲ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳಿ, ನೋಡಿ ಇದು ಎಲ್ಲರೂ ಪ್ರತಿಯೊಬ್ಬರು ನಾವು ಮಾಡಿರೋ ಪ್ರಾರಬ್ಧವನ್ನು ನಾವು ಅನುಭವಿಸಲೇಬೇಕು. ಪರೀಕ್ಷಿತ್ ರಾಜ ನಿರ್ನಾಮವಾಗಬೇಕಾಗಿತ್ತು, ಅವನು ಹೋಗಬೇಕಾಗಿತ್ತು, ಈ ರೀತಿ ಅವನು ಹೋಗಿದ್ದಾನೆ. ಆದರೆ ಅವನು ಹೋಗಿರೋ ಮಾರ್ಗ ಭಕ್ತಿಯ ಮಾರ್ಗ. ಆ ಭಕ್ತಿಯ ಮಾರ್ಗವನ್ನು ನೀನು ಅನುಸರಿಸಬೇಕು ಅಂತೆಲ್ಲ ಜನಮೇಜಯಗೆ ಹೇಳಿ
ಅಲ್ಲಿಂದ ಮಹಾಭಾರತದ ಕಥೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಈ ರೀತಿ ಜನಮೇಜಯನ ಹೇಳಿ ಪರೀಕ್ಷಿತ್ ರಾಜನ ಕಥೆಯನ್ನು ಆಯಿತು. ಈಗ ಇಲ್ಲಿಗೆ ನಾವು 11ನೇ ಸ್ಕಂದ 12ನೇ ಸ್ಕಂದದಲ್ಲೂ ಬಂದ್ಬಿಟ್ಟಿದ್ದೀವಿ. 12ನೇ ಸ್ಕಂದದಲ್ಲಿ ಇದೆಲ್ಲ ನಡೆದಿರೋದು. ಹೀಗೆಲ್ಲ ಆದಮೇಲೆ ಈಗ ಕೃಷ್ಣನ ನಿರ್ನಾಮ 11ನೇ ಸ್ಕಂದ, ಇದೆಲ್ಲ 12ನೇ ಸ್ಕಂದ. ಇವಾಗ ಅಲ್ಲಿ ಸೂತ ಪುರಾಣಿಕರು ಈ ಕಥೆಯನ್ನು ಶೌನಕಾದಿ ಋಷಿಗಳು ಸೂತ ಪುರಾಣಿಕರಿಗೆ ಹೇಳ್ತಾ ಇದ್ದಾರೆ. ಈಗ ಸೂತ ಪುರಾಣಿಕರಿಗೆ ಕೇಳ್ತಾರಂತೆ, ಇದೆಲ್ಲ ಆಯಿತು, ಪ್ರಳಯ ಆಯಿತು. ಆ ಪ್ರಳಯದ ಕಾಲದಲ್ಲಿ ಒಬ್ಬ ನಮ್ಮ ಶೌನಕಾದಿ ಋಷಿಗಳೆಲ್ಲ ಹೇಳ್ತಾರೆ, ನಮ್ಮ ಕುಲದವರು ಕೇಳಿಸ್ಕೊಂಡಿದ್ದಾರಲ್ಲ, ನೋಡಿದಾರಂತೆ, ಒಬ್ಬ ಮಾತ್ರ ಪ್ರಳಯವನ್ನು ನೋಡಿದ್ದಾರೆ. ಯಾರು ಅಂದರೆ ಮಾರ್ಕಂಡೇಯ ಋಷಿ. ಆ ಮಾರ್ಕಂಡೇಯ ಋಷಿಯ ಕಥೆಯನ್ನು ನಮ್ಗೆ ಹೇಳಿ ಅಂತ ಕೇಳ್ತಾರೆ. ಈ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಂಡು ಅಲ್ಲಿಗೆ ನಮಗೆ ಭಾಗವತ ಮುಗಿಯುತ್ತೆ. ಈ ಕೃಷ್ಣನ ನಿರ್ಗಮನದ ಕತೆ, ಅವನು ಜೀವ ಬಿಟ್ಟಿರೋ ಕತೆ. ಈ ಕಡೆ ಅರ್ಜುನ ಏನಾಯಿತು, ಅರ್ಜುನ ಬಂದ, ಎಲ್ಲ ಹೆಣ್ಮಕ್ಳು ಎಲ್ಲ ವಾಸುದೇವ ಮತ್ತು ದೇವಕಿಗೆಲ್ಲ ಕೃಷ್ಣ ಬಿಟ್ಟರು, ಪ್ರಾಣವನ್ನು ತ್ಯಾಗ ಮಾಡಿದೆಲ್ಲ ಗೊತ್ತಾಗಿದ್ದಾಗ ಅವ್ರು ಅಲ್ಲೇ ಅವರ ಪ್ರಾಣವನ್ನು ತ್ಯಾಗ ಮಾಡ್ಕೊಳ್ತಾರೆ. ರುಕ್ಮಿಣಿ ಏನು ಮಾಡ್ತಾಳೆ, ಕಾಡಿಗೆ ಹೋಗಿ, ಅವಳು ದೇವ ಸಂಬುದ್ಧೆ, ಅವಳು ರುಕ್ಮಿಣಿ ಸತ್ಯಭಾಮ ಲಕ್ಷ್ಮೀ ಅವತಾರ. ಅವರೆಲ್ಲ ಅವರ ದೇಹವನ್ನು ಬಿಡೋ ಹಾಗಿಲ್ಲ, ಅವರೆಲ್ಲ ಹಾಗೆ ಹೋಗೋದು. ಅವರೆಲ್ಲ ಹೋಗಿ ಅಗ್ನಿಯಲ್ಲಿ ಅವರನ್ನು ಅಂದರೆ ಅವರಿಗೆ ಇನ್ನೊಂದು ಆಕಾರವನ್ನು ಬಿಟ್ಟು ಅವರೆಲ್ಲ ದೇವಲೋಕಕ್ಕೆ ಹೋದರು ಅಂತ ಹೇಳಿ ಇಡೀ ಜಗತ್ತು, ಇಡೀ ದ್ವಾರಕ ಮುಳುಗಿದಾಯಿತು ಅಂತೆಲ್ಲ ಕೇಳಿಸ್ಕೊಂಡು, ಹೀಗೆ ಕೃಷ್ಣನ ಈ ಕಥೆಯನ್ನು ಯಾರು ನಾವು ಕೇಳಿಸ್ಕೊತೀವಿ, ಅದರಲ್ಲೂ ಮುಂಜಾನೆ ಹೊತ್ತಲ್ಲಿ ಕೃಷ್ಣನ ನಿರ್ಗಮನದ ಕಥೆಯನ್ನು ಕೇಳಿಸ್ಕೊಂಡ್ರೆ ನಮಗೆ ಮೋಕ್ಷದ ದಾರಿಗೆ ನಾವು ಹತ್ತಿರವಾಗ್ತೀವಿ ಅಂತ ಹೇಳ್ತಾರೆ. ಹೀಗೆ ಹೇಳಿ ಮುಂದೆ ಈ ಭಾಗವತ ಕೇಳಿಸ್ಕೊಂಡಿರೋ ಫಲಶ್ರುತಿ ಏನು, ಈ ಭಾಗವತ ಹೇಗೆ ಬಂತು, ಇದರ ಫಲಶ್ರುತಿ ಏನು, ಮತ್ತು ಪ್ರಳಯವನ್ನು ಯಾರು ನೋಡಿದರೆ ಅವ್ರು ಹೇಗೆ ಈ ಪ್ರಳಯವನ್ನು ಅನುಭವಿಸಿದ್ದಾರೆ, ಯಾಕೆ ಅಂದರೆ ಮಾರ್ಕಂಡೇಯ ಋಷಿಯ ಬಗ್ಗೆ ಇದರ ಕತೆ ಮತ್ತು ಭಾಗವತ ಕೇಳಿಸ್ಕೊಂಡಿರುವ ಮಹತ್ವ, ಫಲಶ್ರುತಿ ಏನು ಅನ್ನೋದನ್ನು ಮುಂದಿನ ಮಾರ್ಗದಲ್ಲಿ ಕೇಳಿಸ್ಕೊಂಡು ಅಲ್ಲಿಗೆ ನಾವು ಮಂಗಳವನ್ನು ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಗುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರೇ ನಮಃ ಹರೇ ನಮಃ